ನಿಟ್ಟಿನಲ್ಲಿ ಹಿತಕರ್ ಜೈನ್ ಅವರು ಹಿತೋಪದೇಶವನ್ನು ಮಾಡಿದರು. ಬೀನಾ ಶ್ರೀನಿವಾಸ್ ಅವರು ನ್ಯಾಯದ ತಕ್ಕಡಿ ಪತ್ರಿಕೆ ಇತ್ತು, ನ್ಯಾಯಯುತವಾದಂಥ ಮಾತನಾಡಿದರು. ಸನ್ಮಿತ್ರರಾದಂಥ ಮೇಘರಾಜ್ ಅವರು ಮೇಘ ಗರ್ಜನೆಯೇ ಮಾಡಬೇಕು. ಹಾಗಾಗಿ ಬಂಧುಗಳೇ, ನಮ್ಮ ಮುಂದೆ ಇರೋದು ಒಂದೇ ಒಂದು, ಸಾಗರ ಜಿಲ್ಲೆ ಆಗಬೇಕು, ಜಿಲ್ಲೆಯ ಕೇಂದ್ರ ಸಾಗರ ಆಗಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒತ್ತಾಯ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಾಗರ ಹೋರಾಟದ ತವರು. ರಾಮನವರು ರೋಯ ಅಂತವ್ರು ಬಂದಂಥ ಊರಿದು ಸಾಗರ. ಅನೇಕ ಜನ ರಾಷ್ಟ್ರ ನಾಯಕರು ಬಂದಂಥ ಹೋರಾಟ ಮಾಡಿದಂಥ ಊರಿದು. ಹಾಗಾಗಿ ಸಾಗರದಲ್ಲಿ ಆ ಶಕ್ತಿ ಇದೆ, ಹೋರಾಟದ ಕಿಚ್ಚು ಇದೆ. ಕೇಂದ್ರ ಆಗಬೇಕು ಅಂತ ಹೇಳುವಂಥ ಹಕ್ಕೊತ್ತಾಯವನ್ನ ಈ ಬೆಳಗಾವಿ ಅಧಿವೇಶನದಲ್ಲಿ ಮಾಡಿ ಅಂತ ಹೇಳುವಂಥ ಆಗ್ರಹಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಯಿ ಮಾತಲ್ಲೆಲ್ಲ ಹೇಳಿರ್ಬೋದು, ಇಲ್ಲ ಶಾಸಕರು ಹೋದ್ರೆ ನಾನು ಬರ್ತೇನೆ ಅಂತ ಹೇಳಿ. ಸ್ವಾಮಿ, ನಿಮ್ದು ಜವಾಬ್ದಾರಿ ಇದೆ. ಸಾಗರ ಜಿಲ್ಲೆ ಆದ್ರೆ ಸರ್ವೋಸ ಸಾಗರಕ್ಕೆ ಸೇರ್ತದೆ. ನೀವು ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಿ ಜಿಲ್ಲಾ ಉಸ್ತುವಾರಿ ಸಚಿವರೇ? ನೀವು ಬನ್ನಿ ನಮ್ಮ ಜೊತೆಗೆ ಬೀದಿಗೆ ಹೋರಾಟಕ್ಕೆ ಬನ್ನಿ, ಕೂತ್ಕೊಂಡು ಮಾತಾಡಿ ಅಧಿವೇಶನದಲ್ಲಿ. ನೀವು ಹೇಳಿ ಸನ್ಮಾನ್ಯ ಮಂತ್ರಿಗಳೇ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾವು ಬಹಳ ಚಪ್ಪೆ ಆಗ್ಬಿಟ್ಟು ಯಾವುದು ನಡೆಯೋದಿಲ್ಲ. ನಾವು ಗಟ್ಟಿಯಾಗಿ ನಾವು ಹೇಳಬೇಕಾಗ್ತದೆ. ಹೇಳಬೇಕಾದಂಥ ಸಂದರ್ಭ ನಾವು ಹೇಳಬೇಕಾಗ್ತದೆ. ಬೀನಾ ಶ್ರೀನಿವಾಸ್ ಅವರು ಒಂದು ಮಾತನ್ನು ಹೇಳಿದರು. ಬಂದಿದೆ ಎಲ್ಲ ಖಾಸಗಿ ಬಸ್ ನಿಲ್ದಾಣ, KSRTC ಬಸ್ ನಿಲ್ದಾಣ, ಎಲ್ಲ ಸುತ್ತಮುತ್ತಲಿನ ತಾಲೂಕುಗಳು ಇಲ್ಲಿ ಬಂದು ಅವರವರ ಕೆಲಸವನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಒಂದು ವ್ಯವಸ್ಥಿತವಾದಂತಹ ತಾಣ ನಮ್ಮ ಸಾಗರ. ಅದು ಸುಂದರ ತಾಣವಾಗಿದೆ. ಇದನ್ನ ಜಿಲ್ಲೆಯನ್ನಾಗಿ ಮಾಡಿ ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ನಾವು ಕೇಳ್ತಿದ್ದೇವೆ ಹೊರತು ಇದರಲ್ಲಿ ಯಾರ ವೈಯಕ್ತಿಕ ಒಂದು ಯೋಚನೆಗಳು ಇಲ್ಲ ಅನ್ನೋದನ್ನ ನಾವು ಈ ಮೂಲಕ ಮನದಟ್ಟನ್ನ ಮಾಡ್ಕೊಡ್ತಾ ಇದ್ದೇವೆ. ನಿಜವಾಗ್ಲೂ ಮಗು ಹತ್ರ ತಾನೇ ತಾಯಿ ಹಾಲು ಕೊಡೋದು ಅನ್ನೋ ರೀತಿಯಲ್ಲಿ ಈಗ ನಾವು ಸಾಗರವನ್ನ ಬಂದ್ ಮಾಡೋದರ ಮೂಲಕ ನಮ್ಮ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಉಗ್ರ ರೀತಿಯಲ್ಲೇ ಇದನ್ನ ನಾವು ಹೋರಾಟದ ರೀತಿಯಲ್ಲಿ ಕೈಯನ್ನ ಬಲಪಡಿಸುವುದರ ಜೊತೆಗೆ ನಾವು ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸೌಧಕ್ಕೆ ಹೋಗ್ಲಿಕ್ಕೂ ಕೂಡ ಸಿದ್ಧರಿದ್ದೇವೆ ಅನ್ನೋದನ್ನ ನಾವು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಬೇಕು. ಸಾಗರದಲ್ಲಿ ಎಲ್ಲ ಇದೆ. ನಮ್ಮ ಮಕ್ಕಳಿಗೆ ಮುಂದಿನ ದಿನದಲ್ಲಿ ಉತ್ತಮ ಭವಿಷ್ಯ ಬೇಕು ಅನ್ನೋದಕ್ಕೋಸ್ಕರ ನಾವು ಈ ಹೋರಾಟದಲ್ಲಿ ಕೈಯನ್ನ ಜೋಡಿಸ್ತಾ ಇದ್ದೇವೆ. ಆಗಮಿಸಿದಂತ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಕಾಂಗ್ರೆಸ್ ಮುಖಂಡರು ಅವರು ಮಾತಾಡ್ತಾರೆ, ಮುಂದೆ ಉಳಿದಂತವರು ಮಾತನಾಡ್ತಾರೆ. ಇವತ್ತು 6 ಗಂಟೆವರೆಗೆ ಬಂದಿದೆ, ನಿಮಗೆ ಊಟದ ವ್ಯವಸ್ಥೆ ಇದೆ. ಆದ್ರಿಂದ ಅತ್ಯಂತ ತಾಳ್ಮೆಯಿಂದ ಜಿಲ್ಲಾ ಹೋರಾಟ ಸಮಿತಿಯ ಬಂಧುಗಳೇ, ಸೇರಿರ್ತಕ್ಕಂಥ ಸಾಗರದ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಬಹಳ ಮುಖ್ಯವಾಗಿ ಹೋಟೆಲ್ ಸಂಘದವರು ಮತ್ತು ವಕೀಲ ಸಂಘದವರು ಮತ್ತು ನಮ್ಮ ಏನು ಸಾಗರದ ಎಲ್ಲ ಅಂಗಡಿಯ ಮಾಲೀಕರ ಸಂಘದವರಿಗೆ ವಿಶೇಷವಾದಂಥ ಅಭಿನಂದನೆ, ಕೃತಜ್ಞತೆ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಸಾಗರ ಪಟ್ಟಣದಲ್ಲಿರ್ತಕ್ಕಂಥ ಏನು ಜಿಲ್ಲಾ ಹೋರಾಟ ಸಮಿತಿಯವರ ಕರೆ, ಮಂಜಪ್ಪನವರು ಕೊಟ್ಟಿರ್ತಕ್ಕಂಥ ಕರೆಗೆ ಎಲ್ಲ ಅಂಗಡಿಯ ಮಾಲೀಕರು, ಸಣ್ಣ ಅಂಗಡಿಯವರಿಂದ ಹಿಡಿದು ಬೀಡಾ ಅಂಗಡಿಯವರಿಂದ ಹಿಡಿದು ದೊಡ್ಡ ಅಂಗಡಿಯ ಮಾಲೀಕರವರೆಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಹೋಟೆಲ್ ಮಾಲೀಕರ ಸಂಘದ ಆದಿಯಾಗಿ. ಹಾಗಾಗಿ ಬಂದು ನಗರ ವ್ಯಾಪ್ತಿಯಲ್ಲಿ ಹಳ್ಳಿ ಒಳಗಡೆ ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಇವತ್ತು ಬಹಳಷ್ಟು ದಿನಗಳಿಂದ ಜಿಲ್ಲಾ ಹೋರಾಟ ಸಮಿತಿಯವರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಸಂಘದ ಸದಸ್ಯರು ಸಹ ಸಾಗರ ವಕೀಲ ಸಂಘರು ಸಹ ಪ್ರತಿ ಪ್ರತಿಭಟನೆಯಲ್ಲೂ ಹೋರಾಟಗಳು ಸಹ ಅವರಿಗೆ ಸಹಕಾರ ಕೊಡ್ತಾ ಬಂದಿದೆ. ಸಾಗರ ವಕೀಲ ಸಂಘ ನೆಲ, ಜಲ ಮತ್ತು ದೇಶ ಅಂತ ಬಂದಾಗ ಪ್ರತಿ ಬಾರಿಯೂ ಸಹ ಹೋರಾಟ ಮಾಡಿದೆ, ಪ್ರತಿಭಟನೆ ಮಾಡಿದೆ. ಅದೇ ರೀತಿ ಸಾಗರವೂ ಸಹ ಜಿಲ್ಲೆ ಮಾಡುವ ಸಂದರ್ಭದಲ್ಲಿ ಆ ಹೋರಾಟಕ್ಕೂ ಸಹ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಅದೇ ರೀತಿ ಹೊಸನಗರ ವಕೀಲ ಸಂಘ ಮತ್ತು ಸೊರಬ ವಕೀಲ ಸಂಘ ಮತ್ತು ಸಿದ್ದೇಶ್ವರ ವಕೀಲ ಸಂಘದ ಅಧ್ಯಕ್ಷರು ಸದಸ್ಯರು ಸಹ ಹೇಳಿದ್ದಾರೆ, ಈ ಹೋರಾಟಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ನೀವು ನಿಯೋಗಕ್ಕೆ ಹೋಗೋದಾದ್ರೆ ನಮ್ಮನ್ನು ಕರೆಯಿರಿ, ನಾವು ಆ ನಿಯೋಗಕ್ಕೆ ಬರ್ತೀವಿ, ಮುಖ್ಯಮಂತ್ರಿ ಹತ್ರ ಮಾತಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಜಿಲ್ಲಾ ಸಮಿತಿ ಹೋರಾಟ ಪದವಿ ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಯಾವತ್ತು ಹೋಗ್ತೀರಿ ಅವತ್ತು ನಮಗೆ ಮಾಹಿತಿ ಕೊಡಿ. ನಾವು ಸಹ ಒಂದು ಟೀಮ್ ಮಾಡಿಕೊಂಡು ನಿಮ್ಮ ಜೊತೆ ಬಂದು ನಾವು ಮುಖ್ಯಮಂತ್ರಿ ಹತ್ರ ಮಾತಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇದು
ಹೋರಾಟದ ಹಾಗೆ ಸೀಮಿತವಾಗಿ ಇರಬಾರ್ದು. ಶಿವಮೊಗ್ಗದಲ್ಲಿ ನಾವು ಜಿಲ್ಲೆ ಆಗದ ಸಾಗರ ಆಗೋ ತನಕ ಜಿಲ್ಲೆ ಆಗೋ ತನಕ ನಾವು ಬಿಡಬಾರ್ದು. ಆ ಮಟ್ಟಕ್ಕೆ ನಮ್ಮ ಹೋರಾಟ ಇರಬೇಕು ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸಮಿತಿಯ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಎಲ್ಲ ನಮ್ಮ ಸಾಗರದ ಜನರು ಈ ರೀತಿಯಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ವರ್ತಕರಿರ್ಬೋದು, ಹೋಟೆಲ್ ಮಾಲೀಕರಿರ್ಬೋದು, ಎಲ್ಲ ನಮ್ಮ ಸಾಗರದ ಜನತೆಯಾಗಿ ಸಮತೆಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರೂ ಕೂಡ ನಾಯಕರು ಮಾತನಾಡಿದರೆ ನಮ್ಮ ಸಾಗರ ಜಿಲ್ಲೆ ಆಗಬೇಕು, ಇದರಲ್ಲಿ ಇವರ ಒಂದು ಯೋಚನೆ ಸರಿಯಾಗಿ ಇದೆ. ಎಲ್ಲೇ ನಮ್ಮ ಮಕ್ಕಳು ಯಾವುದೋ ಒಂದು ಬೇರೆ ಕಡೆ ಓದ್ತಾ ಇದ್ದಾರೆ ಅಂತ ಅಂದಾಗ ನಮ್ಮ ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಈ ರೀತಿಯಾದಂತಹ ವ್ಯವಸ್ಥೆಗಳು ಆಗಬೇಕು. ನಮ್ಮ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲೇ ಓದುವಂತವರು ಆಗಬೇಕು ಅನ್ನೋದು ನಮಗೂ ಕೂಡ ಎಲ್ಲರ ಒಂದು ಒಮ್ಮತದಿಂದ ನಾವು ಕೂಡ ಇದಕ್ಕೆ ಕೈ ಜೋಡಿಸಿದ್ದೀವಿ. ಖಂಡಿತವಾಗಿಯೂ ಸಾಗರ ಜಿಲ್ಲೆ ಆಗಬೇಕು. ಇದಕ್ಕೆ ನಮ್ಮೆಲ್ಲರ ಬೆಂಬಲ ಖಂಡಿತ ಇರುತ್ತೆ. ನೀವು ಎಲ್ಲರೂ ಮಾತನಾಡಿದಾಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಹೋರಾಟವನ್ನ ಮಾಡಲಿಕ್ಕೆ, ಉಗ್ರವಾದ ಹೋರಾಟವನ್ನ ಮಾಡಲಿಕ್ಕೆ ನಾವೆಲ್ಲ ಮಹಿಳೆಯರು ಕೂಡ ಇದಕ್ಕೆ ಸಹಕಾರವನ್ನ ಕೊಡ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಅಂತೂ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಈಗಾಗಲೇ ಮಾತನಾಡೋರು ಸಾಗರ ಜಿಲ್ಲೆ ಯಾಕೆ ಆಗ್ಬೇಕು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕೆ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿ ವಹಿಸುವಾಗ ನಮ್ಮ ಬೆಂಬಲ ಇದೆ. ಜೊತೆಗೆ ನಮ್ಮ ವಕೀಲರ ಸಂಘದಿಂದ ಕೂಡ ನಮ್ಮ ಅಧ್ಯಕ್ಷರು ತಮ್ಮ ಬೆಂಬಲವನ್ನ ಹೇಳಿದ್ದಾರೆ. ಸಾಗರ ಜಿಲ್ಲೆ ಆಗ್ಬೇಕು ಅನ್ನುವಂತ ಹೋರಾಟ ಕಳೆದ 15-20 ವರ್ಷದಿಂದ ನಡೀತಾ ಇದೆ. ಗಾಂಧಿ ಆಗುತ್ತೆ ಅಂತ ಹೇಳ್ತಾ ಅವಕಾಶಕ್ಕೆ ಬಂಧಿಸಿ ರಾಜಕೀಯವಾದ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಪ್ರಬಲ ಇಚ್ಛಾಶಕ್ತಿ ಬೇಕಾಗುತ್ತೆ. ಆದ್ರೆ ನಮ್ಮ ಸಾಗರದ ಒಂದು ದುರ್ದೈವ ಏನು ಅಂತ ನಮ್ಗೆ ಅನಿಸ್ತಾ ಇದೆ. ಕಾರಣ ಈ ಹಿಂದೆ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಶಿಕಾರಿಪುರವನ್ನ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಒಂದು ರೀತಿಯಲ್ಲಿ ಅಂತಿಮ ಹಂತಕ್ಕೆ ಬಂದಿತ್ತು. ಆಗ ಸಾಗರದ ಜನತೆ ಸಾಹಿತಿ ನಾಡಿಸೋಜ್ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಹೋರಾಟ ನಡೆಸಿದ್ರು. ಅದೃಷ್ಟವಶಾತ್ ಆಗ ಆ ಒಂದು ನಿರ್ಣಯ ಹಿಂದಕ್ಕೆ ಸರಿತು. ಆದ್ರೆ ಈಗಲೂ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಸಾಗರ ಜಿಲ್ಲೆ ಆಗ್ಬಿಡುತ್ತಾ ಅಂದ್ರೆ ಅದು ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ಈ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ನಾವೇನ್ ಹೇಳ್ತೀವಿ, ರಾಜಕೀಯ ಒಂದು ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಅದು ಈಗ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರು ಚೆನ್ನಾಗಿರೋದ್ರಿಂದ ಮತ್ತು ಶಿಕಾರಿಪುರ ಜಿಲ್ಲೆ ಆದ್ರೆ ಆಶ್ಚರ್ಯ ಇಲ್ಲ. ಆದ್ರಿಂದ ನಾವು ಈ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನಾಗ್ಲಿ ಬಿಜೆಪಿಯನ್ನಾಗ್ಲಿ ನಂಬದೇನೆ ಜನ ಹೋರಾಟದ ಮೂಲಕವೇ, ಜನರ ಹಕ್ಕೊತ್ತಾಯದ ಮೂಲಕವೇ, ಹೋರಾಟದ ಮೂಲಕವೇ ನಾವು ಎರಡೂ ಪಕ್ಷದ ಮುಖಂಡರನ್ನ ನಾವು ಒತ್ತಾಯಪಡಿಸಿ ನಮ್ಮ ಒಂದು ಬೇಡಿಕೆಗೆ ನಾವು ಒಂದು ನ್ಯಾಯವನ್ನ ತಂದುಕೊಳ್ಬೇಕಾಗಿದೆ ಅನ್ನೋ ಅಂಶವನ್ನ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಪಕ್ಷಾತೀತವಾಗಿ, ಯಾಕೆಂದ್ರೆ ಊರಿನ ವಿಷಯ ಬಂದಾಗ ಅದು ಕಾಂಗ್ರೆಸ್ ಬಿಜೆಪಿ ಅನ್ನೋ ಪ್ರಶ್ನೆ ಬರಲ್ಲ. ಎಲ್ಲರೂ ಒಟ್ಟಾಗಿ ನಾವು ಒಗ್ಗಟ್ಟಾಗಿ ಹೋರಾಡಬೇಕಾಗತ್ತೆ. ಸಾಗರಕ್ಕೆ ಜಿಲ್ಲೆ ಆಗಲಿಕ್ಕೆ ಎಲ್ಲವೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜಿಲ್ಲೆಯನ್ನ ಸಾಗರ ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಆದರೂ ಕೂಡ ಸಾಗರ ಶಾಸಕರಿಗೆ ನಾವು ಒಂದೇ ಕೇಳೋದು, ಇನ್ನೂ ನೀವು ವಿಧಾನಸೌಧದಲ್ಲಿ ಸಾಗರ ಜಿಲ್ಲೆಯನ್ನ ಹೋರಾಟ ಸಮಿತಿಯವರಿಗೆ ಕರೆದುಕೊಂಡು ಹೋಗಿ ನೀವು ಹೋರಾಟ ಸಮಿತಿಯವರನ್ನ ಅಲ್ಲಿ ಜಿಲ್ಲೆಯಾಗಿ ಘೋಷಣೆ ಮಾಡಿ ಅಂತ ಹೇಳಿ ನಾವು ಕೇಳಿಕೊಳ್ಳೋ ವಿಷಯ. ಕಾಗೋಡು ತಿಮ್ಮಪ್ಪನವರು ಹಿರಿಯರು ಯಾವುದೇ ಕಾಲೇಜು, ಯಾವುದೇ ಸರ್ಕಾರಿ ಆಫೀಸ್ಗಳನ್ನ ಸರ್ಕಾರಕ್ಕೆ ಜಿಲ್ಲೆ ಆಗಲಿಕ್ಕೆ ಕಡಿಮೆ ಅನ್ನೋದಕ್ಕೆ ನಾಷ್ಟು ಆಫೀಸ್ಗಳು ಮತ್ತು ಕಾಲೇಜ್ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಹೋರಾಟ ಸಾಗರ ಜಿಲ್ಲೆ ಆಗಬೇಕು ಒಂದೇ, ಅದು ಬಿಟ್ಟರೆ ಬೇರೆ ಒಂದು ಉದ್ದೇಶ ಇಲ್ಲ. ಎಲ್ಲ ಶಾಸಕರು ಮತ್ತು ಸಚಿವರು ಎಲ್ಲರೂ ಕೂಡ ಜಿಲ್ಲೆ ಆಗಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ನಮ್ಮ ಹೋರಾಟ ಸಮಿತಿಯವರಿಗೆ ಯಾವತ್ತೂ ಕೂಡ ಬೆಂಬಲ ಇದೆ. ಸಾಗರ ಜಿಲ್ಲೆ ಆಗಲೇಬೇಕಂತ ಹೇಳಿ ನಮ್ಮ ಹೋರಾಟವನ್ನ ಬೆಂಬಲವನ್ನ ಕೋರಿದ್ದೀವಿ. ಸಾಗರವನ್ನೇ ಬಂದ್ ಮಾಡಿ ಇರ್ತಕ್ಕಂಥ ಎಲ್ಲ ಸಾಗರದ ಜನತೆಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಹಾಗೆಯೇ ಮುಂದೆ ನಾವು ಈ 31ರೊಳಗೆ ಎಲ್ಲ ಪೂರಕ ದಾಖಲೆಗಳನ್ನ ಇಟ್ಟು ಕೇಂದ್ರಕ್ಕೆ ಕಳಿಸಬೇಕು ಅಂತ ಹೇಳಿ ಏನು ಹಿರಿಯರು ಈಗಾಗಲೇ ಹೇಳಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಈಗಿನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನಮ್ಮ ಗೌರವಾನ್ವಿತ ಶಾಸಕರು ಅವರೆಲ್ಲ ಸೇರಿ ಇದಕ್ಕೆ ಪೂರಕವಾದ ದಾಖಲೆಗಳನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಮಾತ್ರ ಈ ಒಂದು ಅವಕಾಶ ನಮ್ಮ ಸಾಗರಕ್ಕೆ ಸಿಗುತ್ತೆ. ಅಷ್ಟರ ಒಳಗಾಗಿ ಈ ಒಂದು ಪೂರಕವಾದ ದಾಖಲೆಗಳನ್ನು
ಒಂದು ತಾಲೂಕನ್ನ ಜಿಲ್ಲೆಯನ್ನಾಗಿ ಮಾಡಬೇಕಾದ್ರೆ ಏನೇನು ಇರಬೇಕು ಅವುಗಳೆಲ್ಲವನ್ನು ಕೂಡ ಇಟ್ಟು ಸರಿಯಾದ ದಾಖಲೆಗಳನ್ನ ಅಲ್ಲಿ ಕಳೆದ ನಂತರ ಮುಂದಿರ್ತಕ್ಕಂಥದ್ದು ಕೇಂದ್ರದ ಮುಂದೆ ಇರುತ್ತೆ. ಆಗಲೂ ಕೂಡ ಇದೇ ರೀತಿ ಸಾಗರದ ಜನತೆ ಒಗ್ಗಟ್ಟಾಗಿ ಅಲ್ಲಿ ಕೂಡ ಹೋರಾಟವನ್ನು ಮಾಡಿ ಕೇಂದ್ರಕ್ಕೆ ಅರಿವು ಮಾಡಿಕೊಡ್ತಕ್ಕಂಥ ಸಾಗರವನ್ನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಊರು ಮಾಲೀಕರು ಎಲ್ಲ ಕಡೆಯೂ ತಾವು ವಾಲಂಟಿಯರ್ ಆಗಿ ಬರ್ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡಾಗ ನಿಜವಾಗ್ಲೂ ಅವರನ್ನ ಇವತ್ತು ವಿಶೇಷವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತದೆ ಅಂತ ಈ ಜಿಲ್ಲೆಯನ್ನ ಮಾಡಬೇಕಾಗಿ ಮಾನ್ಯ ಶಾಸಕರು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಬೇಕು. ಹಾಗೂ ಸಾಗರದ ಅಂಗಡಿ ಮುಗ್ಗಟ್ಟುಗಳು ಈ ಬಂದ್ಗೆ ತುಂಬಾ ಬೆಂಬಲವನ್ನು ಸೂಚಿಸಿ ಬಂದ್ಗೆ ಕರೆ ಕೊಟ್ಟಾಗ ಎಲ್ಲರೂ ಬೆಂಬಲವನ್ನು ಸೂಚಿಸಿದ್ದಾರೆ. ಇವರಿಗೆ ಸಾಗರದ ಎಲ್ಲ ಜನತೆಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಬೆಂಬಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೆಂಬಲವನ್ನು ಸೂಚಿಸ್ತಾ ಮಾತನಾಡೋಕ್ಕೆ ಅವಕಾಶ ಕೊಟ್ಟಾಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಎಲ್ಲ 31 ಜಿಲ್ಲೆಗಳನ್ನು ಸೇರಿಸಿದರೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಹೊಸ ಜಿಲ್ಲೆ ರೂಪಿಸಬೇಕಾದ್ರೆ ಅದಕ್ಕೆ ಮೊದಲನೇ ಆದ್ಯತೆ ನಮ್ಮ ಸಾಗರ ಜಿಲ್ಲೆಯಲ್ಲಿ ಆದ್ಯತೆ ಮಾಡಬೇಕಂತ ಹೇಳಿ ಹಾಗೂ ನಮ್ಮ ಈ ಸಾಗರದ ಎಲ್ಲ ಜನತೆ ಇವರ ಒಂದು ಬಂದಿಗೆ ಕರೆ ಕೊಟ್ಟು ಎಲ್ಲ ಜನತೆಗಳು ಎಲ್ಲ ವ್ಯಾಪಾರಸ್ಥರು ಮಾರ್ಕೆಟ್, ಮೀನ್ ಮಾರ್ಕೆಟ್, ತರಕಾರಿ ಮಾರ್ಕೆಟ್, ಹೋಟೆಲ್ ಉದ್ಯಮ, ಬಂಗಾರದ ಅಂಗಡಿಗಳು ಪ್ರತಿ ಒಂದು ಅಂಗಡಿಗಳನ್ನು ಬಂದ್ ಮಾಡಿ ಈ ಒಂದು ಸಂಘಕ್ಕೆ ಒಂದು